ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಳತ್ತೀವಿ. ನಾವು ಆರಾಮದೇವಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕಿ ಯೂಟ್ಯೂಬ್ ಚಾನಲ್. ತೋರ್ಸಾತ ಅಂತ ಅನ್ಕೋತಿರ್ಬೋದು ನೀವು. ತೆಂಗಿನ ಗಿಡ ತೋರ್ಸೋಕೆ ಕಾರಣ ಏನಂತ ಹೇಳಿದ್ರೆ, ಈ ತೆಂಗಿನ ಗಿಡ ಕಡಿಯಾಕತ್ತೀವ್ರಿ ಇವತ್ತು. ಒಂದು ಗಿಡ ಆಗಲಿ ಒಂದು ವಸ್ತು ಆಗಲಿ ಯಾವುದೇ ಆದ್ರೂ ಅದ್ರ ಜೋಡಿ ನಮ್ದೊಂದು ಅಟ್ಯಾಚ್ಮೆಂಟ್ ಬೆಳೆದು ಬಿಟ್ಟಿರ್ತೈತಲ್ರಿ. ನಾ ಮದುವೆಯಾಗಿ ಬಂದು 5 ವರ್ಷ ಮುಗಿದು 6ನೇ ವರ್ಷ ಚಾಲು ಐತಿ. ನಾನು ನೋಡಕತ್ತ 6 ವರ್ಷ ಆಯ್ತು. ಆದರೆ ಈ ಗಿಡಕ್ಕೆ 20 ವರ್ಷನೂ ಆಗೈತಿ. ಅಷ್ಟು ವರ್ಷದ ಹಿಂದೆ ಹಚ್ಚಿದ್ದು. ಮೊದಲು ನಮ್ದು ಈಚೆ ಕಡೆ ಹಳೆ ಮನೆ ಇತ್ತು ರೀ. ಅಲ್ಲಿ ಹಚ್ಚಿದ್ರೆ ಇಲ್ಲಿ ವಯರ್ ತಟ್ಟಾಕತ್ತೈತಿ ರೀ. ಇದು ನಮ್ಮ ವಯರ್ನು ತಟ್ಟಾಕತ್ತೈತಿ. ಆಮೇಲೆ ನಮ್ದು ಹೊಸ ಮನೆ ಈ ಕಡೆ ಏನು ಮತ್ತೊಂದು ಮನೆ ಕಟ್ಟೇವಲ್ಲ, ಆ ಮನೆ ಮ್ಯಾಗೂ ಬೀಳ್ತೈತಿ. ಇದು ಕಾಯೆಲ್ಲ ಬೀಳ್ತಾವು. ಹಾಗಾಗಿ ಭಾಳ ದೊಡ್ಡ ದೊಡ್ಡ ಅವಾಜ್ ಬರ್ತೈತಿ. ಮನೆ ಹತ್ರ ಐತಿ, ವಯರ್ ಟಚ್ ಆಗಕತ್ತೈತಿ ಅಂಥೇಳಿ ಕಡ್ಸಾಕತ್ತೇವೆ ನೋಡ್ರಿ ಈ ಗಿಡನ. ಭಾಳ ಅಂದ್ರೆ ಭಾಳ ಬೇಜಾರಾಗಕತ್ತೈತಿ ಗಿಡ ಕಡ್ಸೋ ಸಲುವಾಗಿ. ನೋಡ್ರಿ ಇಲ್ಲಿ ವಯರ್ಗೆ ಹಿಂಗೆ ಟಚ್ ಆಕೈತಿ. ಅವಾಗವಾಗ ಗರಿ ತೆಗ್ಸಿದ್ರು ಮತ್ತೆ ಹೊಳ್ಳಿ ಮತ್ತು ಅದ್ರ ಮ್ಯಾಗ ಬೀಳತ್ತಾವು. ಹಾಗಾಗಿ ಈ ಗಿಡ ಕಡ್ಸಕತ್ತಾರೆ. ಈ ಮನೆ ಇರಲಿಲ್ಲ ಅಂತ್ರಿ. ಮೊದಲು ಈಚೆ ಕಡೆ ಇನ್ನೊಂದು ಹಳೆ ಮನೆ ಇತ್ತು, ಅಲ್ಲೇ ಐತಿ ಅಂಥೇಳಿ ಅಲ್ಲಿ ಗಿಡ ಹಚ್ಚಿದ್ರಂತೆ. ಆಮೇಲೆ ಆ ಕಡೆ ಮನೆ ಕಟ್ಕೊಂಡಾರಲ್ಲ, ಹಾಗಾಗಿ ಅದು ಮನೆ ಮ್ಯಾಗೂ ಕಾಯಿ ಬೀಳೋದು. ಅಲ್ಲಿ ಕೆಳಗೆ ಕುಂತಾಗ ನನ್ನ ಮ್ಯಾಗನ ಬಿದ್ದಿತ್ತು ರೀ. ನನ್ನ ತಲೆ ಮ್ಯಾಗ, ನನ್ನ ಕಾಲ ಮ್ಯಾಗೂ 2 ಸರಿ ಬಿದ್ದಿತ್ತು. ಮನೆ ಮ್ಯಾಗೂ ಹಿಂಗೆಲ್ಲ ಪರ್ಕಿ ಬಂದಾವು. ಪರ್ಕಿ ಏನು ಆಗಂಗಿಲ್ಲ, ಆದರೆ ಕಾಯಿನ ಭಾಳ ಅವಾಜ್ ಬರ್ತಾವೆ. ಆಮೇಲೆ ಹಿಂಗೆ ವಯರ್ಕದು ಗರಿ ಟಚ್ ಆಗೋದ್ರಿಂದ ಇದನ್ನು ಮುಂದೇನಾರ ಪ್ರಾಬ್ಲಮ್ ಆಗ್ಬೋದು ಮಳೆಗಾಲದಾಗ, ಹಂಗೆ ಅಂತ ಹೇಳಿ ನಾವು ಗಿಡ ಕಟ್ಸಿದ್ವಿ ರೀ. ಇದನ್ನು ನೋಡ್ರಿ, ಗಿಡ ಕಟ್ಸಿದ್ವಿ. ಅದ್ರದ್ದೆಲ್ಲ ಸ್ವಚ್ಛತೆ ನಡೆದೈತೆ ನೋಡ್ರಿ. ಸ್ವಚ್ಛ ಮಾಡತ್ತಾರ. ಯಾವುದೋ ಒಂದು ಗಿಡ ಆಗಲಿ ಏನಾಗಲಿ ರೀ, ಮನ್ಷಾಗ ಒಂದು ಅಟ್ಯಾಚ್ಮೆಂಟ್ ಬೆಳೆದು ಬಿಟ್ಟಿರ್ತೈತಲ್ಲ, ಅದೊಂಥರ ಬೇಜಾರು ಅನಿಸ್ತೈತಿ. ಹಾಗಾಗಿ ನಮಗೂ ಇವತ್ತು ಭಾಳ ಬೇಜಾರಾಗಿತ್ತು ಗಿಡ ಕಡ್ದು. ನಮ್ಮ ಚಿನ್ನಿ ನೋಡ್ರಿ ಸ್ಕೂಲಿಂದ ಬಂದಾಳೆ. ಕಾಯೆಲ್ಲ ಎತ್ತೆತ್ತಿ ಒಳಗೆ ಇಡಾತಾಳೆ. ಅವ್ರ ಅಮ್ಮ ಹಾಕಿ ಕೂಡಿ. ಇನ್ನೇರು ಪಪ್ಪ ಇದ್ರೆ ಅವರು ನಮ್ಮ ಜೋಡಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ. ಅವರಿಲ್ಲ, ಟ್ರೈನಿಂಗ್ ಹೋಗ್ಯಾರ. ಹಾಗಾಗಿ ನಾವು ಅಷ್ಟು ಕ್ಲೀನ್ ಮಾಡ್ಕೊಳತ್ತೇವೆ ನೋಡ್ರಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಆಮೇಲೆ ಸಿಗ್ತೀನಿ ರೀ ನಿಮಗೆ. ನಾವು ವರ್ಷಕ್ಕೊಮ್ಮೆ ಇಳಿಸ್ತಿದ್ವಿ ರೀ. ಹೋದ ವರ್ಷ ಇಳಿಸಿದ್ವಿ, ಮತ್ತು ಈ ವರ್ಷ ಇಷ್ಟು ಕಾಯಿ ಸಿಕ್ಕು ನೋಡ್ರಿ ನಮ್ಗೆ. ಅವಾಗವಾಗ ಬೀಳ್ತಿದ್ವಿ ಒಂದೊಂದು, ಮತ್ತೀಗ ಇಳಿಸೀವಿ. ಇಷ್ಟು ಕಾಯಿ ಆದ್ವು ರೀ. ಇವನ್ನೆಲ್ಲ ತಂದು ಈಗ ಒಳಗೆ ಹೊಕ್ಕೊಂಡೇವಿ. ಆದಾಗ ಸುಲ್ಕೊಂಡು ಯೂಸ್ ಮಾಡ್ಕೋಬೇಕು ನೋಡ್ರಿ. ಇದ್ರಾಗ ಎಳ್ನೀರಿದ್ದಷ್ಟು ತೆಗೆದು ಒಡೆದು ಕುಡಿತಾರೆ. ಈಗ ನೋಡ್ರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮಾವಾಸ್ಯೆ ಇತ್ತು, ಹಾಗಾಗಿ ಬೆಳಗ್ಗೆ ಹಾಕಾತೀನಿ. ನಮ್ದು ಬೋರ್ ಪೂಜೆ ಮಾಡೋದಿರೋದ್ರಿಂದ ಪ್ರತಿ ಅಮಾವಾಸ್ಯೆಗೂ ಬೆಳಗ್ಗೆ ಹಾಕಬೇಕು ರೀ. ಹಾಗಾಗಿ ಅಮಾವಾಸ್ಯೆಗೊಮ್ಮೆ ಕಡವು ಫಿಕ್ಸ್ ರೀ ನಮ್ಮ ಮನ್ಯಾಗ. ಬೇಳೆನ ನಾನು ಹಸನ್ ಮಾಡ್ಕೊಂಡೇನಿ. ಈಗ ನೋಡ್ರಿ, ನಾನು ಕುಕ್ಕರ್ ಒಳಗೆ ಈ ಬೇಳೆನ ಕುದಿಯಕ್ಕೆ ಹಾಕಿ ಮತ್ತು ಹಿಟ್ಟು ನಾದ್ಕೊಂಡು ಬೆಲ್ಲ ಜಜ್ಕೊಂಡು ಪಲ್ಯದ ರೆಡಿ ಮಾಡ್ಕೊತಂತ ಅಲ್ಲಿತಾನೆ. ನೋಡ್ರಿ, ನಾನು
ಬ್ಯಾಡಿಗೆ ಒಂದು ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೇಕಂದ್ರೆ ಅರ್ಶಿಣ ಪುಡಿ ಹಾಕ್ಕೊಳ್ಳಿಲ್ಲ ಅಂದ್ರೂ ನಡಿತೈತಿ. ಅದನ್ನು ನಾನು ಹಾಕ್ತೇನೆ ರೀ. ಇದಿಷ್ಟು ಬೆಲ್ಲ ತೊಗೊಂಡೇನಿ ರೀ ಕಡುಬು ಮಾಡ್ಬೇಕಂತೇಳಿ. ಕಡುಬು ಮಾಡ್ತಾನೋ ಏನು ಬೆಲ್ಲದ ಬೇಳೆ ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಚುಕ್ಕೆ ಇದ್ಲಂದ್ರೆ ಬೆಲ್ಲದ ಬೇಳೆ ಮಾಡ್ತೀನಿ, ಮಕ್ಕೊಂಡಿದ್ದಂದ್ರೆ ಕಡುಬು ಮಾಡ್ತೀನಿ. ಇದು ಇರ್ಬಿ ಆಗ್ಬಿಟ್ಟ ನೋಡ್ರಿ ಇದಕ್ಕೆ ಬೆಲ್ಲಕ್ಕೆ. ಇದನ್ನು ನಾನು ಸ್ವಲ್ಪ ಜಾಡಿಸ್ಕೊಂಬಂದು ಜಜ್ಜಿ ಆಮೇಲೆ ಇದಕ್ಕೆ ಕೂಡಿಸ್ತೀನಿ ನೋಡ್ರಿ. ಈಗೆಲ್ಲ ಜಾಡಿಸ್ಕೊಂಬಂದು ಬೆಲ್ಲ ಜಜ್ಕೊಂಡೆ ನೋಡ್ರಿ. ಇದು ಹಿಂಗೆ ಇದನ್ನು ಆಮೇಲೆ ಬೇಳೆ ಒಳಗೆ ಕೂಡಿಸ್ಕೊತೀನಿ. ಕುಕ್ಕರ್ ಸೀಟಿ ಒಳಗಾಗ್ತೈತಿ. ಒಂದು ಕಡೆ ನೋಡ್ರಿ ನಾನು ಕುಕ್ಕರ್ ಸೀಟಿ ಹೊಡೆ ಆಗ್ತೈತಿ. ನಾನು ಒಂದು ಕಡೆ ಪಲ್ಯ ಮಾಡ್ಕೊಳತ್ತೀನಿ. ಪಲ್ಯ ಮಾಡ್ಕೊಳಕ್ಕೆ ಬದ್ನಿಕಾಯಿ ಪಲ್ಯ ಮಾಡತ್ತೀನಿ. ಹಾಗಾಗಿ ಒಂದೇ ಬದ್ನಿಕಾಯಿ ಐತ್ರಿ. ಮೊದಲು ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಚಿ ಹಾಕೀನಿ, ಒಳಗೆ ಫ್ರೈ ಮಾಡಿಕೊಂಡು ಆಮೇಲೆ ಬದ್ನಿಕಾಯಿ ಹಾಕ್ತೀನಿ. ನೋಡಿರಿ ನಾನು ಉಳ್ಳಾಗಡ್ಡಿ, ಸಾಸಿವೆ, ಜೀರಿಗೆ ಮತ್ತು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಬದ್ನಿಕಾಯಿ ಹಾಕತ್ತೀನಿ. ಅದನ್ನು ಫ್ರೈ ಮಾಡ್ಕೊಂಡು ಆಮೇಲೆ ಟಮಾಟಿ ಮತ್ತು ಹಸಿ ಖಾರ ಹಾಕಿ ನೋಡ್ರಿ. ಎಣ್ಣೆ ಒಳಗನ ಮೊದಲು ಹಸಿ ಖಾರ ಅದೆಲ್ಲ ಹಾಕಿದ್ರೆ ಸ್ವಲ್ಪ ಘಾಟ ಹಾಕೈತಿ ಅಂಥೇಳಿ ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಖಾರ ಅದೆಲ್ಲ ಹಾಕೀನಿ. ಈಗ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಳ್ಳಾಗಡ್ಡಿ ಒಳಗನ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ ನಾನು. ಹಾಗಾಗಿ ಹಸಿ ಖಾರದಾಗ ಉಪ್ಪು ಇರ್ತೈತಿ ನೋಡಿಕೊಂಡು ಮ್ಯಾಗ ಆಮೇಲೆ ಹಾಕ್ಕೋಬೇಕಂತೇಳಿ ಸುಮ್ಮನೆ. ಇದು ನೋಡ್ರಿ ಲಾಸ್ಟಿಗೆ ಗುರುಳ್ ಪುಡಿ ಹಾಕತ್ತೀನಿ. ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ಅಷ್ಟೇ ಮೊದಲೇ ಎಣ್ಣೆ ಒಳಗೆ ನಾನು ಫ್ರೈ ಮಾಡ್ಕೊಂಡೆಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೂ ಬೆಂದ್ಬಿಡ್ತೈತಿ. ಬದ್ನಿಕಾಯಿ ಪಲ್ಯ ರೆಡಿ ಆಗ್ತಿ. ಈಗ ಹುಣ್ಗ ಇದನ್ನು ಮಾಡ್ಕೋಬೇಕ್ರಿ, ಬೆಲ್ಲ ಕುಡಿಸ್ಕೋಬೇಕು. ಕಡ್ಲಿ ಬೆಳಿಗ್ಗೆ ಹಿಂಗೆ ಎಲ್ಲ ಬಸ್ಕೊಂಡು ಇಟ್ಕೊಂಡೇನಿ ನಾನು. ಇದಕ್ಕೆ ಬೆಲ್ಲ ಹಾಕಿ ಕೂಡಿಸ್ಕೊಂಡು ಈಗ ತಿಕ್ಕಾತೇನೆ ನೋಡ್ರಿ. ಮೊದಲು ನಾನು ಮಿಕ್ಸರ್ದಾಗನ ಮಾಡ್ತಿದ್ದೆ. ಆಮೇಲೆ ನನಗೆ ಯಾವಾಗ ಹುಣ್ಗ ಸಣ್ಣಗಿದ್ದ ರೂಢ ಬಿತ್ತು, ಅವಾಗಿಂದ ನಾನು ಮಿಕ್ಸರ್ದಾಗ ಮಾಡೋಂಗಿಲ್ಲ. 1 kg ಇದ್ರೂ ನಂಗೆ ಇದ್ರಾಗ ಲಘು ಅನ್ನಿಸ್ತೈತಿ. ಇದ್ರಾಗ ಭಾಳ ಜಲ್ದಿ ಆಕೈತಿ. ಸ್ವಲ್ಪ ಬಿಸಿ ಇದ್ದಾಗನ ತೊಗೊಂಡು ತಿಕ್ಬಿಡ್ಬೇಕು ರೀ. ನಮ್ಮ ಹುಡುಗ ರೆಡಿ ಆಕೈತಿ. ನಾನು ಕಡುಬು ಮಾಡ್ಕೊಂಡು ಮತ್ತು ನಾ ಹೊರಗೆ ಪೂಜೆ ಅದು ಮಾಡಕ್ಕೆ ಹೋಗ್ಬೇಕು ರೀ. ಹೋಗಿ ಬಂದೆ ರೀ. ಇದು ನೋಡ್ರಿ ಮೊನ್ನೆ ತೆಂಗಿನ ಗಿಡ ಕಡ್ದಿದ್ವಲ್ಲ, ಅದು ತೆಂಗಿನ ಗಿಡದ ನೀರು ನೋಡ್ರಿ ಹೆಂಗೆ, ಅದಕ್ಕೇನು ಗಿಡಕ್ಕೆ ನೀರು ಸಪ್ಲೈ ಆಕಿತ್ತಲ್ಲ ಆ ನೀರು ಹಿಂಗೆ. ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನೋಡತ್ತೀವಿ ಸಬ್ಸ್ಕ್ರೈಬ್ ಮಾಡಿ.